ನಮ್ಮ ಇಲಾಖೆ ಮುಖ್ಯಸ್ಥರು ನೀವು ಹೋಗಲಿ ಸರ್, ನಾವು ಒಂದೇ ಕಮ್ಮಿ ನಮ್ಮ ಇಲಾಖೆ ಮುಖ್ಯಸ್ಥರು ನೀವು ಇಲ್ಲಿಗೆ ನೀವು ಎಷ್ಟು ಬಿಲ್ ಕಳಿಸ್ತೀರಿ, ನಿತ್ಯ ಬಿಲ್ ಕಳಿಸ್ತೀರಿ, ಬೇರೆ ಇಲಾಖೆಗೆ ಮಾಡಿರಿ. ಬಿಲ್ ನಾವು ಪೇಮೆಂಟ್ ಕೇಳಕ್ಕೆ ಒಂದೇ ನಮ್ಮ ಹೊರಗೆ ಒಂದು ಪೇಮೆಂಟ್ ಮಾಡೋ ಜವಾಬ್ದಾರಿ ನಿಮ್ಮಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಸರ್? ಹಂಗೆ ಮಾಡಿರಿ, ನೀವು ಬರೋದು ಬಿಟ್ಬಿಡ್ರಿ ನಮ್ಗೆ ಅಧಿಕಾರಿಗಳು ಅವ್ಯವಹಾರ ಮಾಡಿ ಬಳ್ಳಾರಿನೆಲ್ಲ ಕೇಸ್ದಾಗಿಂದ ಹಿಡ್ಕೊಂಡು ಅದನ್ನ ಪರಿಶೀಲನೆ ಮಾಡತ್ತಾರ. ಏನು ಪ್ರಮಾಣ ಪರಿಶೀಲನೆ ಏನ್ಬಿಡಿ ಎಷ್ಟು ಕೇಳ್ರಿ ಸರ್, ಹೇಳ್ರಿ ಏನಾರ ಕಾಂಟ್ರಾಕ್ಟರ್ ಬರ್ದ ಯಾವ ರೊಕ್ಕಲ್ಲಿ ಹೋಗಿದಾವ ಅದನ್ನ ಯಾವ ಕಾಂಟ್ರಾಕ್ಟರ್ ಯಾವ ಹೋಗಿಲ್ಲ ಒಂಥರ ಪಾಸ್ ಮಾಡಿ ಜೂನಿಯರ್ ಒಂದು 2 ನಿಮಿಷ ಮಾತಾಡ್ರಿ ಈ ಕಡೆ ವಿಷಯ ಒಂದು ಸೆಕೆಂಡ್ ವಿಷಯ ಲೋಕ ಯಾರು ಬರೋದಿಲ್ಲ, ನೀವು ಮಾಡಿದ್ರೆ ಹಾಗೆ ಹೋಗ್ತಿರ್ತದ. ಮೈಕ್ ಐತಿ ಕೊಡ್ತಾರೆ ಸರ್ ಸರ್ ಇದು ಹಾಕ್ರಿ ಒಬ್ರು ಮಾತಾಡೋ ಮತ್ತೆ ಯಾರು ಮಾತಾಡ್ಬೇಡ್ರೆ ವಿಷಯ ಏನಿದೆಲ್ಲ ಹೇಳ್ಬಿಡಿ. ಮುಂದೆ ಬರ್ರಿ ನಾ ರಿಪಬ್ಲಿಕ್ ಕಾಣಂಗಿಲ್ಲ. ನೀಚ ಕಡೆ ಬಂದ್ಕೊಂಡ ಸುಮ್ಮನೆ ಈಚ ಕಡೆ ಬಾ. ನಮಸ್ಕಾರ. ನಾವು ಕರ್ನಾಟಕ ನೀರಾವರಿ ನಿಗಮ ಬೆಳಗಾವಿ ಉತ್ತರ ವಲಯದೊಳಗೆ ಕೆಲಸ ಮಾಡ್ತಕ್ಕಂಥ ಗುತ್ತಿಗೆದಾರರೆಲ್ಲ ಇವತ್ತು ಮೊನ್ನೆ ಮಂಗಳವಾರ ದಿವಸ ಅವರಿಗೆ ಮನವಿ ಕೊಟ್ಟಿದ್ವಿ. ನಾವು ನಮ್ಮ ಬಿಲ್ಗಳು ಬಾಕಿ ಬಿಲ್ಗಳು ಕಳೆದ 2 ವರ್ಷಗಳಿಂದ ಪಾವತಿ ಆಗಿಲ್ಲ. ಗುತ್ತಿಗೆದಾರಿಗೆಲ್ಲ ಆರ್ಥಿಕವಾಗಿ ಭಾಳ ಸಂಕಷ್ಟ ಆಗೈತಿ. ಅವ್ರ ಸಂಸಾರ ಸರಿದೂಗಿಸ್ಕೊಳ್ಳೋದು ಹೋಗೋದನ್ನು ಕಷ್ಟ ಆಗಿಬಿಟ್ಟೈತೆ ಅಂದ್ಕೂಡಲೇ ನಾವು ಇವತ್ತು ಅವರಿಗೆ ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಪೊಲೀಸ್ ಇಲಾಖೆಯವರಿಂದ ಅನುಮತಿ ತೊಗೊಂಡು ಪ್ರತಿಭಟನೆ ಮಾಡಲಿಕ್ಕೆ ಕೂತೀವಿ. ನಮ್ಮ ಮುಖ್ಯವಾಗಿ ನಮ್ಮ ಬೇಡಿಕೆ ಏನಪ್ಪ ಅಂತಂದ್ರೆ ಕಳೆದ 2 ವರ್ಷಗಳಿಂದ ನೀರಾವರಿ ನಿಗಮದಾಗ ಯಾರ್ಯಾರು ಕೆಲಸ ಮಾಡ್ಯಾರ ಕಾಂಟ್ರಾಕ್ಟ್ರು ಯಾವುದೂ ಕಾಂಟ್ರಾಕ್ಟ್ರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಪೇಮೆಂಟ್ ಆದರೂ ಸಹ ಬಾಕಿ ಬಿಲ್ ಎಷ್ಟು ಇರ್ತದೋ ಅದ್ರಾಗಿಂದ 5% ಅಂದರೆ 1 ಕೋಟಿ ಇದ್ದವನಿಗೆ 5 ಲಕ್ಷ 4 ಲಕ್ಷ ಹಿಂಗೆ ಪಾವತಿ ಮಾಡ್ತಾರೆ. ಅದು ನಮ್ಗೆ ಯಾವುದು ಬಡ್ಡಿ ಕಟ್ಟಕ್ಕೂ ಸಾಲ್ತಾ ಇಲ್ಲ. ಆ ಪ್ರಮಾಣದಾಗ ಕಡಿಮೆ ಪ್ರಮಾಣದಾಗ ನಮ್ಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗ್ತಾಯಿದೆ. ಆ ಅನುದಾನವನ್ನು ಆದಷ್ಟು ಬೇಗನೆ ನೀವು ಬಿಲ್ಗಳನ್ನ ಪೇಮೆಂಟ್ ಕ್ಲಿಯರ್ ಮಾಡಿಸ್ರಿ.
ಕೆಲಸ ಮುಗಿಸಿ ಫೈನಲ್ ಬಿಲ್ ಕೊಟ್ಟಂಥ ಕಾಂಟ್ರಾಕ್ಟ್ರಿಗೆಲ್ಲ ಪೇಮೆಂಟ್ ಮಾಡಿಸ್ರಿ ಅಂತೇಳಿ ನಾವು ಸಾಕಷ್ಟು ಬಾರಿ ಇವರಿಗೆ ಮನವಿ ಕೊಟ್ಟಿವಿ. ನಮಗೆ ಅಧಿಕಾರಿಗಳಿಂದ ನಿರೀಕ್ಷಿತ ಪ್ರಮಾಣದಾಗ ಸ್ಪಂದನೆ ಸಿಗ್ತಾ ಇಲ್ಲ. ಈ ಅಧಿಕಾರಿಗಳಂತೆ ಇಷ್ಟು ಆ್ಯಟಿಟ್ಯೂಡ್ ತೋರಿಸ್ತಾರಲ್ಲ ಅವ್ರು ನಮ್ಗೆ ಇವತ್ತಿಗೆ ಹೊರಗೆ ಕುಂಡ್ರಿಸಾರ ಅಂತ ನಮ್ಗೆ ಭಾಳ ಅತೀವ ದುಃಖ ಆಗ್ತಾಯಿತ್ತು ನಮಗೆ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಕಾಂಟ್ರಾಕ್ಟರ್ ನಾವು ಹೋಗಿ ನಮ್ಮ ಬಿಲ್ಗಳನ್ನ ಅವ್ರು ಕೇಂದ್ರ ಕಚೇರಿ ಕಳಿಸಿರ್ತಾರೆ, ಇನ್ನೂವರೆಗೆ ಪೇಮೆಂಟ್ ಆಗಿಲ್ಲ. ಮತ್ತು ಪೇಮೆಂಟ್ ಮಾಡಿಸೋ ಜವಾಬ್ದಾರಿ ನಂದಲ್ಲ ಅಂತೇಳಿ ತಮ್ಮ ಜವಾಬ್ದಾರಿಯಿಂದ ಒಬ್ಬ ಇಲಾಖೆ ಮುಖ್ಯಸ್ಥರಾಗಿ ಅವ್ರು ನುಡಿಸ್ಕೋತಾ ಇದ್ದಾರೆ ಇವತ್ತು. ಅದು ಮುಖ್ಯವಾದ ನಮ್ಮದು ಪೇಮೆಂಟ್ ಸಲುವಾಗಿನ ಬೇಡಿಕೆ. ಇನ್ನೊಂದು ನಮ್ಮ ಇಲಾಖೆ ಒಳಗೆ ನಮ್ಮ ಬಿಲ್ಗಳದಾಗ ಭದ್ರತಾ ಠೇವಣಿ ಅಂತೇಳಿ ನಮ್ಗೆ 6.5% ದುಡ್ಡನ್ನು ಕಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ನಮ್ಮ ಕೆಲಸದ ನಿರ್ವಹಣಾ ಅವಧಿ ಮುಗಿಯೋ ತನಕ ಅಂತೇಳಿ ಅದನ್ನು ಪೆಂಡಿಂಗ್ ಇಟ್ಕೊಂಡಿರ್ತಾರೆ. ಕೆಲಸದ ನಿರ್ವಹಣಾ ಅವಧಿ ಮುಗಿದು ಈಗ 3-4 ವರ್ಷ ಆದರೂ ಸಹ ನಮ್ಮ ದುಡ್ಡನ್ನು SD ಮತ್ತು EMD ಅಂತೇಳಿ ನಮ್ಮ ದುಡ್ಡನ್ನು ಠೇವಣಿ ಇಟ್ಕೊಂಡಿರ್ತಾರಲ್ಲ, ಆ ಠೇವಣಿ ಹಣವನ್ನು ಸಹಿತ ನಮಗೆ ಕೊಡ್ತಾ ಇಲ್ಲ ಅವರು. ಆ ದುಡ್ಡನ್ನು ಅವರು ಆರ್ಥಿಕ ಇಲಾಖೆ ಶಿಸ್ತನ್ನು ಉಲ್ಲಂಘನೆ ಮಾಡಿ ಬೇರೆ ಕಾಂಟ್ರಾಕ್ಟರ್ ಬಿಲ್ಗಳನ್ನ ಪೇಮೆಂಟ್ ಮಾಡೋಕೆ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅವ್ರದೇ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರ್ದಾರೆ. ಆ ಹಣ ಅವರೇ ದುರುಪಯೋಗ ಮಾಡ್ಕೊಂಡಾರ. ನಮಗೆ ನ್ಯಾಯಯುತವಾಗಿ ನಮಗೆ ದೊರಕಬೇಕಾಗಿದ್ದ ಹಣ ಅದು SD ಅಮೌಂಟ್, ನಮ್ಮ ಹಕ್ಕಿನ ಹಣ. ಅದನ್ನು ಕೇಳಕ್ಕೆ ನಾವು ಇವತ್ತು ಬಂದು ನಮ್ಮನ್ನು ಗೇಟ್ ಹೊರಗೆ ಕುಡಿಸಿದ್ದಾರೆ. ಎಷ್ಟು ಬಾಕಿ ಇದೆ ಸರ್? ಸರ್ 1482 ಕೋಟಿ ರೂಪಾಯಿ ಬಾಕಿ ಬಿಲ್ಗಳ ಪೇಮೆಂಟ್ ಅದಾವ್ರಿ. 23.82 ಕೋಟಿ SD ಮತ್ತು EMD ಕರ್ನಾಟಕ ನೀರಾವರಿ ನಿಗಮ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯೊಳಗೆ ನಮ್ಮ ಕೇಂದ್ರಕ್ಕೆ ಇವ್ರದ್ದು ಮುಖ್ಯ ಲೆಕ್ಕಾಧಿಕಾರಿಗಳ ಕಚೇರಿ ಧಾರವಾಡದಾಗ ಐತಿ. ಧಾರವಾಡದಾಗ ಪೇಮೆಂಟ್ ಬಾಕಿ ಐತೆ. 1482 ಕೋಟಿ ಬಾಕಿ ಬಿಲ್ ಪೇಮೆಂಟ್ ಐತಿ. ಬೆಳಗಾವಿ ಜಿಲ್ಲಾ ಆದ್ರೆ ಬೆಳಗಾವಿ ಜಿಲ್ಲಾ ಈ ಕಚೇರಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು ಮಾತ್ರ. ಸರ್ ಪೆಂಡಿಂಗ್ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಅವರು ಪೆಂಡಿಂಗ್ ಇಟ್ಕೊಂಡಾರೆ ಸರ್. ಕಳೆದ 3 ವರ್ಷದಿಂದ ಸರ್ 3 ವರ್ಷದಿಂದ ಪೇಮೆಂಟ್ ಬಾಕಿ. ಯಾವ ಕೆಲಸ ನಮ್ಮಲ್ಲಿ ಏನೈತ್ರಿ, ನೀರಾವರಿ ನಿಗಮದೊಳಗೆ ಮುಖ್ಯವಾಗಿ ರೈತರಿಗೆ ಉಪಯೋಗ ಆಗ್ತಕ್ಕಂಥ ನೀರಾವರಿ ಕಾಮಗಾರಿಗಳು ಇರ್ತಾವೆ. ಕೆನಾಲ್ಗಳು, ಅದಕ್ಕೆ ಸಂಬಂಧಪಟ್ಟ ಕಾಲುವೆಗಳ ಕೆಲಸಗಳು ಇರ್ತಾವೆ. ಅದ್ರ ಜೊತೆಗೆ ರೈತರಿಗೆ ಹೋಗಕ್ಕೆ ಬರೋಕೆ ರೈತರ ಪ್ರಾಡಕ್ಟ್ಗಳನ್ನ ಹೊರಗೆ ಸಾಕಂತೇಳಿ ಅಚ್ಚುಕಟ್ಟು ಪ್ರದೇಶದ ರಸ್ತೆಗಳು ಇರ್ತಾವೆ. ರಸ್ತೆಗಳು ಮತ್ತು ಕಾವಲಿಗಳ ಕೆಲಸಗಳನ್ನ ಅಥವಾ ಮತ್ತು ಡ್ರಿಪ್ ಇರಿಗೇಷನ್ ಆಗಲಿ ಲಿಫ್ಟ್ ಇರಿಗೇಷನ್ ಕೆಲಸಗಳನ್ನ ಮಾಡಿದಂಥ ಕಾಂಟ್ರಾಕ್ಟರ್ಗೆ 2-3 ವರ್ಷದಿಂದ ಅವ್ರು ಪೇಮೆಂಟ್ ಮಾಡಿಲ್ಲ. ಸರ್ಕಾರದಿಂದ ಹಣ ಬಿಡುಗಡೆ ಆಗ್ತದಲ್ಲ, ದೊಡ್ಡ ಪ್ರಮಾಣದ ಹಣ ಬಿಡುಗಡೆ ಆದಾಗೊಮ್ಮೆ ಮುಖ್ಯ ಕೇಂದ್ರ ಕಚೇರಿ ಧಾರವಾಡದವ್ರು ಏನು ಮಾಡ್ತಾರೆ, ದೊಡ್ಡ ಕಾಂಟ್ರಾಕ್ಟರ್ಗೆ ಅಷ್ಟೇ 100 ಕೋಟಿ 50 ಕೋಟಿ ಕೊಟ್ಟು ಬಿಡ್ತಾರೆ. ಸಣ್ಣ ಕಾಂಟ್ರಾಕ್ಟರ್ಗೆ ಇನ್ನೂ ತನಕ ದುಡ್ಡು ಪೂರ್ಣ ಪ್ರಮಾಣದಾಗ ಬಿಡುಗಡೆ ಆಗಿಲ್ಲ. 1 ಕೋಟಿ ಯಾವಾಗ ಒಬ್ಬ ಸಣ್ಣ ಕಾಂಟ್ರಾಕ್ಟರ್ ಬಿಲ್ ಕೊಟ್ಟಾರಪ್ಪ ಅಂತಂದ್ರೆ ಅವನಿಗೆ 20 ಪಾರ್ಟ್ ಪೇಮೆಂಟ್ ಮಾಡಿ ಪೇಮೆಂಟ್ ಕೊಡ್ತಾರೆ. 5 ಲಕ್ಷ 7 ಲಕ್ಷ ಹಿಂಗೆ ಪೇಮೆಂಟ್ ಕೊಡ್ತಾರೆ. ಆ ಹಣ ನಮಗೆ ಬಡ್ಡಿ ಕಟ್ಟೋಕ್ಕೂ ಸಾಲ್ತಾ ಇಲ್ಲ. ಆರ್ಥಿಕವಾಗಿ ಎಲ್ಲರೂ ಸಂಕಷ್ಟಕ್ಕೆ ಬಂದೀವಿ ಅನ್ನೋಲ್ಲ. ಸಾಕಷ್ಟು ಬಾರಿ ನಾವು ಮನವಿ ಕೊಟ್ಟಿವಿ. ಎಲ್ಲ ಕಾಗದ ಪತ್ರಗಳು ನಮ್ಮ ಹತ್ರ ಲಭ್ಯ ಅದಾವೆ. ಕಮಿಷನ್ ಕೇಳೋ ವಿಷಯ ನಾವು ಮಾತಾಡಲಿಲ್ಲ. ನಮ್ಮ ಪೇಮೆಂಟ್ ಕೊಡೋದಾಗತ್ತೀವಿ ನಾವು. ಕಮಿಷನ್ ಪ್ರಶ್ನೆ ನಾವು ಅವ್ರ ಮನೆ ಒಳಗೂ ಕೊಟ್ಟಿಲ್ಲ. ಅದು ಅನಧಿಕೃತವಾಗಿರ್ತೈತಿ. ಅವರು ಕೆಲವ್ರು ಕೊಟ್ಟಿರ್ತಾರೆ, ಕೆಲವ್ರು ಬಿಟ್ಟಿರ್ತಾರೆ. ಕೆಲಸ ಕರೆಕ್ಟ್ ಮಾಡಿದವ್ರದ್ದು ಏನು ಪ್ರಶ್ನೆನೇ ಬರೋಂಗಿಲ್ಲ. ಆದರೆ ಏನೈತಿ, ಕಮಿಷನ್ ಕೇಳ್ತಾರೆ ಅಂತ ನಾವು ಇವತ್ತು ಆರೋಪ ಮಾಡಕ್ಕೆ ನಿಂತಿಲ್ಲ. ನಮ್ಮ ಬಾಕಿ ರೊಕ್ಕ ಐತಿ, ನಮ್ಮ ರೊಕ್ಕ ಕೊಡೋದು ಬೇಡಕತ್ತೀವಿ. ತಮ್ಮ ಹೆಸರು ಚಂದ್ರಶೇಖರ್ ಜೋನಿ ಅಂತೇಳಿ ನಾವು ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಗೇಟ್ ಬಂದ್ ಮಾಡ್ರಿ ಸರ್. ಗೇಟ್ ಬಂದ್ ಮಾಡಿ ನಮ್ಮನ್ನು ಭಿಕ್ಷುಕರಿಗತೆ ಹೊರಗೆ ಕುಂಡಿಸಿದಾರೆ ನೋಡ್ರಿ. ಭಿಕ್ಷೆ ಬೇಡಕ್ಕೆ ಬಂದಿಲ್ಲ, ನಾವು ಹಾಕಿನ ರೊಕ್ಕ ಬೇಡಕ್ಕೆ ಬಂದೀವಿ, ನ್ಯಾಯಯುತವಾಗಿ ಬೇಡಕ್ಕೆ ಬಂದೀವಿ. ನಾವು ಯಾವುದೂ ಆಸ್ತಿಪಾಸ್ತಿಗೆ ಸರ್ಕಾರಿ ಆಸ್ತಿಪಾಸ್ತಿಗೆ ಹಾನಿ ಮಾಡೋಕ್ಕಾಗಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋಕ್ಕಾಗಲಿ ಬಂದಿಲ್ಲ. ಹಕ್ಕಿನಿಂದ ನಮ್ಮ ರೊಕ್ಕ ಬೇಡಕ್ಕೆ ಬಂದೀವಿ. ನಮ್ಮನ್ನು ಗೇಟ್ ಹೊರಗೆ ಭಿಕ್ಷುಕರಿಗತೆ ಕುಂಡಿಸ್ಯಾರ. ಭಾಳ ದುಃಖ ಆಗೈತಿ. ಸಾಲ ಇದು ಇಸ್ಕೊಂಡಂಗೆ ಮಾಡಕತ್ತ ನಾವು. ಮೈಕ್